ಯಾರನ್ನ ಕಿಲ್ ಮಾಡಕ್ ಹೋಗ್ತಾ ಇದ್ದೀರಾ? ಇವಾಗ ನಮ್ಮ ಜೊತೆ ಇಲ್ಲ. ಫಾರೆಸ್ಟ್ ಅಲ್ಲಿ ಯಾವ್ದಾರ ಹುಲಿ ಸಿಂಹ ಪ್ರಾಣಿಗಳೇನು ಇಲ್ಲ ಹೇಳಿ ಸರ್. ಲ್ಯಾಂಡ್ ಆಯ್ತು, ಫುಲ್ ಕಾಲ್ ಹಿಂಗಿರೋದು ಹಿಂಗೋಗ್ಬಿಡ್ತು. ಸರಿ ಆಯ್ತು ಅಂತೇಳಿ ಅಭಯ್ ನೋಡು ಆ ಆ್ಯಕ್ಷನ್ನ ಜನ ಡೆಫಿನೆಟ್ಲಿ ಥಿಯೇಟರಲ್ಲಿ ಎಂಜಾಯ್ ಮಾಡ್ತಾರೆ. ಅಲ್ಲ ತೆಲುಗು ಥರ ಮಾಡಬೇಕು, ತಮಿಳ್ ಥರ ಮಾಡಬೇಕು, ಅವ್ರ ಥರ ಮಾಡಬೇಕು. ಈ ಸಿನಿಮಾದಲ್ಲಿ ಫೈಟ್ಸ್ ನೋಡಿ ಯಾವ ತೆಲುಗು ತಮಿಳ್ಗೂ ಎಲ್ಲೂ ಕಡಿಮೆ ಇಲ್ಲ. ಹಾಯ್ ಎಲ್ಲ ನಮಸ್ತೆ, ನೀವು ನೋಡ್ತಾ ಇದ್ದೀರಾ KF ಇನ್ಸೈಡರ್. ನಾನು ನಾಗಬಾಣ್ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ಡೆಡ್ಲಿ ಕಿಲ್ಲರ್ ಚಿತ್ರತಂಡ ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಥ್ರಿಲ್ಲರ್ ಮುಂಚಿಸ್ತಾ ಇದ್ದಾರೆ. ಹಾಯ್ ಸರ್ ನಮಸ್ತೆ. ನಮ್ಮ ಹೀರೋ ಅಭಯ್ ವೀರ್ ಅವರು ಇದ್ದಾರೆ. ಹಾಯ್ ಸರ್ ನಮಸ್ತೆ. ಹಾಯ್ ಸರ್. ನಮ್ಮ ಪ್ರೊಡ್ಯೂಸರ್ ಇದ್ದಾರೆ. ಹಾಯ್ ಸರ್ ನಮಸ್ತೆ. ಪ್ರಶಾಂತ್ ಸರ್. ಸರ್, ಡೆಡ್ಲಿ ಕಿಲ್ಲರ್ ಏನು ಸರ್? ಯಾರನ್ನ ಕಿಲ್ ಮಾಡಕ್ಕೆ ಹೋಗ್ತಾ ಇದ್ದೀರಾ? ಏನಿದೆ ಡೆಡ್ಲಿ ಕಿಲ್ಲರ್ ಅಂದರೆ ಟೈಟಲ್ ಬಗ್ಗೆ ಹೇಳಿದ್ರೆ? ಯಾರನ್ನ ಕಿಲ್ ಮಾಡೋದು ಅಂತ ಹೇಳೋದು ಬೇಡ, ಯಾಕಂದ್ರೆ ಸಿನಿಮಾದಲ್ಲಿ ನೋಡಲಿ ಜನ. ಒಟ್ಟಲ್ಲಿ ಯಾರೋ ಕಿಲ್ ಮಾಡ್ತಾರೆ, ಅದು ಮಾತ್ರ ನಿಜ. ಡೆಡ್ಲಿ ಕಿಲ್ಲರ್ ಒಂದು ಪವರ್ಫುಲ್ ಆ್ಯಕ್ಷನ್ ಸಬ್ಜೆಕ್ಟ್. ಸೊ ಈ ಸಬ್ಜೆಕ್ಟಲ್ಲಿ ಅಭಯ್ ವೀರ್ ಅವರು ಒಂದು ತುಂಬಾ ಒಂದು 2 ಶೇಡಲ್ಲಿ ಬರುವಂಥ ಒಂದು ಪಾತ್ರ ಮಾಡಿದ್ದಾರೆ. ಭಾಳನೇ ತಮ್ಮ ಪಾತ್ರಕ್ಕೆ ಅವರು ಜೀವ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕತೆಗೆ ತಕ್ಕ ಹಾಗೆ ಆ ಒಂದು ಪಾತ್ರನ ನಾನು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ. ಸೊ ಓವರಾಲ್ ಒಂದು ಡೆಡ್ಲಿ ಕಿಲ್ಲರ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಮಾಸ್ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮಾಸ್ ಆಡಿಯನ್ಸ್ ಅವ್ರು ಎಂಜಾಯ್ ಮಾಡುವಂಥ ಎಲ್ಲ ಅಂಶಗಳು ಈ ಚಿತ್ರದಲ್ಲಿ. ಸರ್, ನಿಮಗೆ ಯಾವ ಥರ ಈ ಸಿನಿಮಾ ಹುಡುಕ ಬಂತು ಸರ್ ಡೆಡ್ಲಿ ಕಿಲ್ಲರ್? ಮಾಸ್ಟರ್ದು ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದ ಮಾಸ್ಟರ್ ಜೊತೆನೇ ನಾವು ವರ್ಕ್ ಮಾಡ್ಕೊಂಬಂದಿದ್ದೀನಿ. ಸೊ ಅವಾಗ ಹೇಳ್ತಾ ಇದ್ರು, ನಾವು ಒಂದೊಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರುವಾಗ, ಬೈ ನಿನಗೊಂದು ಸಿನಿಮಾ, ಒಳ್ಳೆ ಸಿನಿಮಾ, ನಿನಗೆ ಒಂದು ಕತೆ ರೆಡಿ ಮಾಡ್ತೀನಿ, ಬಟ್ ಇವಾಗಲ್ಲ, ರೆಡಿ ಆದಮೇಲೆ ನಿನಗೊಂದು ದಿನ ಹೇಳ್ತೀನಿ ಅಂತ ಹೇಳಿದರು. ಸೊ ಒಂದು 5-6 ವರ್ಷ ಆದಮೇಲೆ ಒಂದಿನ ಮಾಸ್ಟರ್ ಕಾಲ್ ಮಾಡ್ತಾರೆ. ಫ್ರೀ ಇದೇನಪ್ಪ ಅಂದರು. ಎಲ್ಲಿದೆಯಾ ಅಂದರು. ನಾನು ಹುಬ್ಳಿಲಿದ್ದೀನಿ ಮಾಸ್ಟರ್ ಅಂದಾಗ. ಇಲ್ಲ, ನಿನಗೊಂದು ಕತೆ ಹೇಳ್ತೀನಿ, ರೆಡಿಯಾಗಿದೆ ಅಂದರು. ಸೊ ಹೇಳಿದರು ಮಾಸ್ಟ್ರು. ಸೊ ಅದನ್ನೇ ಅವಾಗ ಏನು ಮಾಡಿದ್ವಿ, ಪ್ರಶಾಂತ್ ಸರ್ ನಮಗೆ ಹಳೆ ಪರಿಚಯ. ಸೊ ಫ್ಯಾಮ್ಲಿ, ನಾವು ರಿಲೇಷನಲ್ಲೇ ಆಗಬೇಕು. ಸೊ ಒಂದಿನ ಅವರು ನನಗೆ ಮೊದಲೇ ಮೀಟ್ ಆದಾಗ ಹೇಳಿದರು, ಒಳ್ಳೆ ಕತೆ ಇದ್ದರೆ ಯಾವಾಗಾದರೂ ಸಿಕ್ಕಾಗ ನನಗೆ ಅಪ್ರೋಚ್ ಮಾಡಿ ಅಂತ. ಅವಾಗ ನಾವು ಮಾಸ್ಟರ್ ಎಲ್ಲ ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರಿಗೂ ತುಂಬ ಇಷ್ಟ ಆಯಿತು. ಸೊ ಮೊದಲು ಟೈಟ್ಲ್ ಇಟ್ಟಿರಲಿಲ್ಲ ನಾವು ಸಿನಿಮಾ ಸ್ಟಾರ್ಟ್ ಮಾಡುವಾಗ. ಸೊ ಸಿನಿಮಾ ಮೊದಲೆಲ್ಲ ಶೂಟಿಂಗ್ ಮುಗಿಸಿದ ಮೇಲೆ ಟೈಟ್ಲ್ ಫೈನಲ್ ಮಾಡಿದ್ದು. ಯಾಕಂದರೆ ಟೈಟ್ಲ್ ಹುಡ್ಕೋಕ್ಕೆ ಒಂದು ಸ್ವಲ್ಪ ದಿನಗಳು ತೊಗೊಂಡ್ರು. ಅವ್ರಿಗೆ ಗೊತ್ತಲ್ಲ, ಅವರು ಟೈಟ್ಲ್ ಮೇಲೇ ಜನ ಫುಲ್ಲು ಫಿದಾಗಬೇಕು ಅಂತ ಟೈಟ್ಲ್ ಇಡ್ತಾರೆ. ಸೊ ಆವಾಗ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫಸ್ಟ್ ನಾವು, ಆಮೇಲೆ ಫಸ್ಟ್ ಇವರು ಇನ್ನೊಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದರು, ವಿನಯ್ ಅಂಥೇಳಿ. ಸೊ ಅವ್ರು ಇವಾಗ ನಮ್ಮ ಜೊತೆ ಇಲ್ಲ. ಸೊ ತೀರ್ಕೊಂಡು ಹೋಗಿದ್ದಾರೆ. ಸೊ ಹಿಂಗಾಗಿ ಸೊ ಅವ್ರು ದೊಡ್ಡ ಕನಸಿತ್ತು, ಸಿನಿಮಾ ಮುಗಿಸಿ ಸಿನಿಮಾ ಹೆಂಗೆ ಬಂದು ನೋಡಬೇಕು ಅಂತ. ಪಾಪ ತುಂಬ ಸಪೋರ್ಟಿವ್ ಆಗಿದ್ದರು. ನಮ್ಮ ಜೊತೆ ಇಲ್ಲ. ಸೊ ಇದನ್ನು ನಮ್ಮ ಪ್ರಶಾಂತ್ ಸರೇ ಆ ಪ್ಲೇಸ್ನ ತುಂಬಿಸಿ ನಮ್ಮದೆಲ್ಲ ಶೂಟಿಂಗ್ ಮುಗಿಸಿ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿ, ಇವಾಗ ಜುಲೈ 3ಕ್ಕೆ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಿದ್ವಿ. ಪ್ರಶಾಂತ್ ಸರ್, ನೀವು ಹೇಳಿ, ಮೊದಲನೇ ಬಾರಿ ಪ್ರೊಡ್ಯೂಸರ್ ಆಗಿದ್ದೀರಾ ಇಂಡಸ್ಟ್ರಿಗೆ, ಅದಕ್ಕೆ ವೆಲ್ಕಮ್ಮು. ಹೇಗಿತ್ತು ಎಕ್ಸ್ಪೀರಿಯೆನ್ಸು? ಕತೆ ಕೇಳಿದಾಗಲಿ ಇವಾಗ ಎಷ್ಟು ಖುಷಿಯಾಗಿದ್ದೀರಾ ಔಟ್ಪುಟ್ ನೋಡಿ? ಥ್ರಿಲ್ಲರ್ ಮಂಜು ಸರ್ ವರ್ಕ್ ಮಾಡೋದಂದ್ರೆ ಥ್ರಿಲ್ಲರ್. ಅವ್ರ ಹೆಸರು ಕೇಳಿದ್ರೆ ಆ ಥ್ರಿಲ್ಲಿಂದೇ ಫಿಲ್ಮ್ ಸ್ಟಾರ್ಟ್ ಆಗಿದ್ವಿ ನಮ್ಮದು. ಭಾಳ ಚೆನ್ನಾಗಿ ಬಂದಿದೆ ಮೂವಿ. ಆ್ಯಕ್ಷನ್, ಹಾರರು, ಸಸ್ಪೆನ್ಸು ಎಲ್ಲ ಟಚ್ ಇದೆ ಇದರಲ್ಲಿ. ನೀವು ಥಿಯೇಟರ್ಗೆ ಹೋಗಿ ನೋಡಿದಾಗ ಇಲ್ಲಿ ನೆವರ್ ಫೈಂಡ್ ಎ ಸಿಂಗಲ್ ಸ್ಪೇಸ್ ಟು ಸರದಾಡುವಂಥ ಅವಕಾಶ ಸಿಗಲ್ಲ. ನೀವು 2 ನಿಮಿಷ ಮಿಸ್ ಮಾಡಿದ್ರೆ ಸೀಕ್ವೆನ್ಸೇ ಚೇಂಜ್ ಆಗಿರುತ್ತೆ. ಸೊ ಎವ್ರಿ ಟೈಮ್ ಟ್ವಿಸ್ಟ್ ಇದೆ. ಸ್ಟೋರಿ ಕೇಳಿದಾಗೆ ನಮಗೆ ಅಷ್ಟು ಖುಷಿ ಇದೆ, ಜನ ನೋಡಲಿ ಅಂತೇಳಿ. ಮಾಸ್ಟರ್ ಭಾಳ ಚೆನ್ನಾಗಿ ತಿಳಿದಿದ್ದಾರೆ ಮೂವಿನ. ಬನ್ನಿ ನೋಡಿ ಅಂತ ಹೇಳುವಂಥದ್ದೇ ಒಂದು. ಸರ್, ಟ್ರೈಲರ್ ನೋಡಿದಾಗ ಒಂಥರ ರೋಲರ್ ಕೋಸ್ಟರ್ ಥರ ಫಾರೆಸ್ಟಲ್ಲಿ ನಡೆಯೋ ಇದಿತ್ತು. ಅದೆಲ್ಲ ಯಾವ ಥರ ಪ್ಲ್ಯಾನ್ ಮಾಡಿದ್ರಿ ಅಂತ ಸರ್ ನಿರ್ದೇಶಕ? ಯಾಕಂದರೆ ತುಂಬ ಫೈಟ್ಸ್ ಪ್ಲ್ಯಾನ್ ಮಾಡಿದ್ದೀರಾ. ಇದನ್ನೆಲ್ಲ ಶೂಟಿಂಗ್ ಎಲ್ಲ ಪ್ರೋಸೆಸ್ ಯಾವ ಥರ ಪ್ಲ್ಯಾನ್ ಮಾಡಿದ್ರಿ ಇದಕ್ಕೆ? ಎಸ್ಪೆಷಲಿ ಫುಲ್ ಕಾಡಿನ ಮಧ್ಯೆ ನಡೆಯೋದ್ರಿಂದ ಚಾಲೆಂಜಿಂಗ್ ಆಗಿ. ಇಲ್ಲ, ಲೊಕೇಶನ್ಗಳೇ ಹೈಲೈಟ್ ಸಿನಿಮಾದಲ್ಲಿ. ನನಗೆ ಈ ಸಬ್ಜೆಕ್ಟ್ ಕಾಡು ಮಧ್ಯದಲ್ಲೇ ಮಾಡಬೇಕು, ಆ ರೀತಿಯಾದಂಥ ಒಂದು ಸಬ್ಜೆಕ್ಟ್.
ಸೊ ಆ್ಯಕ್ಚುಲಿ ಫಾರೆಸ್ಟಲ್ಲಿ ಔಟ್ಡೋರ್ ಶೂಟಿಂಗ್ ಮಾಡಬೇಕಾದ್ರೆ ತುಂಬಾ ಚಾಲೆಂಜಸ್ ಇರುತ್ತೆ ನಮಗೆ. ಅದನ್ನು ತುಂಬ ಪ್ಲ್ಯಾನ್ ಮಾಡ್ತೀವಿ. ಬಿಗಿನಿಂಗೇ ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ, ಎಲ್ಲೆಲ್ಲಿ ಶೂಟ್ ಮಾಡಬೇಕು ಏನಂತೆಲ್ಲ ಮಾಡಿಕೊಂಡು ಲೊಕೇಶನ್ಸ್ ನೋಡ್ಕೊಂಡ್ಬಂದು ಹಲವಾರು ಲೊಕೇಶನ್ಸ್ ನೋಡಿ ಆಮೇಲೆ ಕೆಲವು ಲೊಕೇಶನ್ಸ್ ಫೈನಲ್ ಮಾಡಿದ್ವಿ. ಸೊ ಕತೆಗೆ ತಕ್ಕಂಗೆ ಕೆಲವು ಲೊಕೇಶನ್ಸ್ ಹುಡುಕಿದ್ವಿ. ಫಾರೆಸ್ಟ್ ಅಂದರೆ ಒಂದೇ ಫಾರೆಸ್ಟ್ ಮಾಡಿಲ್ಲ, ನಾವು ಮೂರು ಮಾಡಿದ್ವಿ. ಎಲ್ಲೆಲ್ಲಿ ಮಾಡಿದ್ವಿ ಸರ್? ಮುತ್ತತ್ತಿ ಫಾರೆಸ್ಟ್ ಮಾಡಿದ್ವಿ, ಆಮೇಲೆ ಇಲ್ಲಿ ಮಧುರೆ ಹತ್ರ ಒಂದು ಫಾರೆಸ್ಟ್ ಇದೆ ಅಲ್ಲಿ ಮಾಡಿದ್ವಿ. ಅದೇ ನೆಲಮಂಗಲ ಹೆಸರುಘಟ್ಟದಿಂದ ಇನ್ನೊಂದು ದೂರ ಇನ್ನೊಂದು ಫಾರೆಸ್ಟ್ ಇದೆ ಅಲ್ಲಿ ಮಾಡಿದ್ವಿ. ಎಲ್ಲ 3 ಫಾರೆಸ್ಟ್ ಮಾಡಿದ್ವಿ. ಸೊ 3 ಫಾರೆಸ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ. ಸೊ ಜಾಸ್ತಿ ಆ್ಯಕ್ಷನ್ಸ್ ಫಾರೆಸ್ಟಲ್ಲೇ ಬರುತ್ತೆ. ಸೊ ಫಾರೆಸ್ಟಲ್ಲೇ ಬರೋದ್ರಿಂದ ಸೊ ಆ್ಯಕ್ಷನ್ ಬ್ಲಾಕ್ನು ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ಲೊಕೇಶನ್ ವೈಸ್ ಫಾರೆಸ್ಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ನಮಗೆ ಡ್ರೈ ಬೇಕಾಗಿತ್ತು, ಡ್ರೈ ಫಾರೆಸ್ಟ್ ಒಂದು ಬೇಕಾಗಿತ್ತು, ಅದು ಚೆನ್ನಾಗಿ ಸಿಕ್ತು. ಸೊ ತುಂಬ ರಾ ಆಗಿದೆ. ಸೊ ಲೊಕೇಶನ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಸೊ ನೀವು ಹೇಳಿ, ಶೂಟಿಂಗ್ ಮಾಡ್ಬೇಕಾದ್ರೆ ಫಾರೆಸ್ಟಲ್ಲಿ ಯಾವ್ದಾರ ಹುಲಿ ಸಿಂಹ ಪ್ರಾಣಿಗಳೇನಾದ್ರು ಬಂದು ಆ ಥರ ಯಾವ್ದಾರ ಫನ್ ಮೂಮೆಂಟ್ ಇಲ್ಲ ಭಯ ಆಗೋ ಮೂಮೆಂಟ್ ಯಾವ್ದಾರ ಇತ್ತಾ? ಅಲ್ಲ, ನಾವೇ ಹುಲಿಗಳಲ್ಲೇ ಹೀರೋ ಹುಲಿ ಸಿಂಹ ಎಲ್ಲ ಓಡೋಗ್ಬಿಡ್ತು. ಆ್ಯಕ್ಚುಲಿ ಇಲ್ಲ, ಅದು ಮೊದಲೇ ನಾವೆಲ್ಲ ಮಾಸ್ಟರ್ ಹಿಡ್ದಂಗೆ ಕೇಳಿದ್ವಿ. ಬಟ್ ಸ್ವಲ್ಪ ಹಾವುಗಳ ಬಗ್ಗೆ ಸ್ವಲ್ಪ ಭಯ ಇತ್ತು. ಯಾಕಂದರೆ ಅದು ಹೆಂಗೆ ಡ್ರೈ ಫಾರೆಸ್ಟ್ ಅಂದರೆ ಎಲೆಗಳೆಲ್ಲ ಉದುರಿ ಬಿದ್ದಿರುತ್ತೆ. ಸೊ ಅದೆಲ್ಲ ಎಲ್ಲೋ ಇಶಲ್ಲಿ ಇರುತ್ತೆ. ಸೊ ಅವುಗಳು ಬಂದರೂ ಗೊತ್ತಾಗಲ್ಲ ಫೈಟ್ ಮಾಡುವಾಗ ಅಥವಾ ಶೂಟಿಂಗಲ್ಲೆಲ್ಲ. ಸೊ ಅದ್ರ ಸ್ವಲ್ಪ ನೋಡ್ಕೊಂಡು ಎಚ್ಚರಿಕೆಯಿಂದ ಮಾಡಿದ್ವಿ. ಕಾಡ್ ಅಂದಮೇಲೆ ಏನು, ನಾವು ಹೋದ್ರೆ ನಾವು ಎಲ್ಲಿ ಹೋಗ್ತೀವಿ ನಾವೇ ರಾಜ ಅಲ್ಲಿ. ಸೊ ಅದರಲ್ಲಿ ಏನಿಲ್ಲ. ಅಲ್ಲಿ ಇನ್ನೊಂದೇನು ಗೊತ್ತಾ, ತುಂಬ ಜನ ಇರ್ತೀವಲ್ಲ, ಒಂದು 50-60 ಜನ ಇರ್ತೀವಿ. ನಮ್ಮ ಗಲಾಟೆಗೆ ಪ್ರಾಣಿಗಳು ಹತ್ರ ಬರಲ್ಲ, ಅವೇ ಅಲ್ಲಿ ದೂರ ಅವಕ್ಕೆ ತುಂಬಾ ನಮಗನ ಜಾಸ್ತಿ ಬುದ್ಧಿ ಅವಕ್ಕೆ ಇರೋದು. ಆದ್ರೂ ಸರ್ ಒಂದು ಎಲ್ಲರೂ ಭಯ ಇರುತ್ತಲ್ಲ ಸರ್, ಎಲ್ಲರೂ ಏನಾರು ಬಂದ್ಬಿಡುತ್ತೆ ಅಂತ. ಇಲ್ಲ, ಆ ಥರ ಅಂದರೆ ಅವೇ ಹೇಳ್ದಂಗೆ ಸ್ನೇಕ್ಸ್. ಸೊ ಅವುಗಳು ಮಾತ್ರ ದಪ್ಪ ಎಲೆಗಳಿರೋ ಅದ್ರ ಮಧ್ಯದಲ್ಲಿ ಇರ್ತಾವ ಅನ್ನೋದು ನಾವು ಹೆಜ್ಜೆ ಮೇಲೆ ಹೆಜ್ಜೆ ಇಡೋದು ನೋಡ್ಕೊಂಡು ನೋಡಿದೀವಿ. ಹಾವುಗಳು ತುಂಬ ನೋಡಿದೀವಿ ಅಲ್ಲೆಲ್ಲ. ಸೊ ಆ ಥರ ಹಾವುಗಳು ನೋಡಿದೀವಿ. ಅದರಿಂದ ಸ್ವಲ್ಪ ಮತ್ತೆ ದೂರ ಬಂದು, ಯಾಕಂದ್ರೆ ಹಾವು ಇರೋ ಜಾಗಕ್ಕೆ ನಾವು ಹೋಗಿದ್ದೀವಿ, ನಮ್ಮ ಜಾಗಕ್ಕೆ ಅವು ಬಂದಿಲ್ಲ. ಗುತ್ತೆಲ್ಲ ಇರ್ತಲ್ಲ ಸರ್, ಅದ್ರ ಮೇಲೆಲ್ಲ ಆಕ್ಷನ್ ತೋಡಿದ್ದಾರೆ. ಆ ಗುತ್ತುಗಳನ್ನ ಫಸ್ಟ್ ಹಿಂಗ್ ನೋಡ್ಕೊತಿದ್ವಿ, ಏನ್ ರೆಡಿ ಆಗಿಲ್ಲ ಆಕ್ಷನ್ ಮಾಡ್ತಾ ಇದ್ವಿ ಅಂತಂದ್ರೆ ಒಂಥರ ಭಯನೂ ಇರುತ್ತೆ. ಅದು ಸೂಟ್ ಆಗ್ತಿತ್ತು, ಪ್ರತಿಯೊಂದು ರೋಲಿಗೆ ಸೂಟ್ ಆಗ್ತಿತ್ತು. ಅದನ್ನ ಚೇಸ್ ಇರ್ಲಿ ಇವೆಲ್ಲ ಭಾಳ ಚೆನ್ನಾಗಿ ಬರ್ತಿತ್ತು ಅದು. ಸರ್ ನೀವು ಹೋಗಿದ್ರೆ ಶೂಟಿಂಗ್ ವಿಸಿಟಿಗೆ? ಟೋಟಲ್ ಶೂಟಿಂಗ್ ಹೋಗಿದ್ದೇನೆ, ಟೋಟಲ್ ಪೋಸ್ಟ್ ಪ್ರೊಡಕ್ಷನ್ ಹೋಗಿದ್ದೇನೆ, ಪ್ರೀ ಪ್ರೊಡಕ್ಷನ್ ಹೋಗಿದ್ದೇನೆ, ರಿಲೀಸ್ ಎವ್ರಿಥಿಂಗ್, ಪ್ರತಿಯೊಂದು ಕಲ್ತಿದ್ದೇನೆ ಇರಲಿಲ್ಲ. ಸರ್ ನೀವು ಒಂದು ಕ್ಯಾರೆಕ್ಟರ್ ಕೂಡ ಮಾಡಿದ್ದೀರಾ. ಏನು ಕ್ಯಾರೆಕ್ಟರ್ ಸರ್ ನಿಮ್ಮದು? ವಿಲನ್ ಆಗಿರ್ತೀರಾ, ಏನಾಗಿರ್ತೀರಾ, ಇಲ್ಲ ಮಾಸ್ಟರ್ ಆಗಿರ್ತೀರಾ ಹೀರೋಗೆ? ಮಾಸ್ಟರ್ ಏನಲ್ಲ, ಹೀರೋಗೆ ಅಪೋಸಿಟ್ ಕ್ಯಾರೆಕ್ಟರ್. ನೆಗೆಟಿವ್ ಕ್ಯಾರೆಕ್ಟ್ರೆ. ಸೊ ಹೀರೋಗೆ ಅಪೋಸಿಟ್ಟು. ಫುಲ್ ಫಸ್ಟ್ ಹಾಫ್ ವರ್ಗೂ ಒಂಥರ ಇರುತ್ತೆ ಕ್ಯಾರೆಕ್ಟರ್, ಅದು ಸೆಕೆಂಡ್ ಹಾಫಲ್ಲಿ ಬೇರೆ ಥರ ಆಗುತ್ತೆ. ಸೊ ಯಾಕಂದರೆ ಇವ್ರ ಪಾತ್ರನೂ ಹಂಗೆ ಚೇಂಜ್ ಆಗುತ್ತೆ ಸೆಕೆಂಡ್ ಹಾಫ್ಗೆ. ಸೊ ಅದ್ರ ತಕ್ಕಂಗೆ ನಾವು ಚೇಂಜ್ ಆಗ್ಬೇಕಲ್ವಾ. ಸೊ ನಿಮ್ಮಿಬ್ರು ಮುಂದೆ ಜಟಾಪಟಿ ಚಿಕ್ಕಪಟ್ಟಿ ಸುಮಾರು ಬಿಗಿನಿಂಗಿಂದ ಕೊನೆವರೆಗೂ ಇದೆ. ಅದನ್ನ ಹೆಂಗ್ ಪ್ಲಾನ್ ಮಾಡಿದ್ರಿ ಸರ್? ಯಾಕಂದ್ರೆ ನಿಮಗೆ ನೀವೇ ಪ್ಲಾನ್ ಮಾಡ್ಬೇಕಲ್ಲ. ಹೌದು, ಅದು ತುಂಬಾ ಬಿಗಿನಿಂಗ್ ಅದೇ ಇಂಟರ್ವ್ಯೂವರೆಗೂ ಒಂದು ಸ್ಟೈಲ್ ಇರುತ್ತೆ. ಅದನ್ನ ಯಾಕಂದ್ರೆ ಅಭಯವ್ರನ್ನ ತುಂಬಾ ಗೋಳಿಕೊಂಡಿರ್ತೀನಿ ನಾನು ಇಂಟರ್ವ್ಯೂವರೆಗೂ. ಸೊ ಅದಾದ್ಮೇಲೆ ಕಥೆನೇ ಚೇಂಜ್ ಆಗ್ಬಿಡ್ತಾರೆ. ಸೊ ಅಲ್ಲಿ ಆ ಪಾತ್ರ ಹೆಂಗ್ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಹೇಳಿ ಸರ್, ಇಲ್ಲಿ ಥ್ರಿಲ್ಲರ್ ಮಂಜು ಸರ್ ಅವರು ಈ ಫೈಟ್ ಸೀನ್ಸು ಇದೆಲ್ಲ ಇಷ್ಟ ಆಯ್ತಾ, ಇಲ್ಲ ನಿಮ್ಗೆ ರೊಮ್ಯಾಂಟಿಕ್ ಒಂದೆರಡು ಸಾಂಗ್ ಬೇರೆ ಬಿಟ್ಟಿದ್ದೀರಾ ನೋಡಿದೆ, ಸಾಂಗು ಅದು ಕಷ್ಟ ಆಯ್ತಾ ಇದು ಕಷ್ಟ ಆಯ್ತಾ? ಇಲ್ಲ, ಕಷ್ಟ ಅಂತಿಲ್ಲ. ಯಾಕಂದರೆ ಫ್ಯಾಮ್ಲಿ ಈಗ ಏನಾಗುತ್ತೆ, ಒಂದೊಂದು ದಿನ ಏನು ಮಾಡೋರು ಮಾಸ್ಟ್ರು, ಶೂಟಿಂಗ್ ಅಂತ ಹೇಳೋರು, ಫಸ್ಟು ಫೈಟ್ ಮಾಡಿಬಿಡೋರು. ನಮ್ಗೆ ಫೈಟ್ ಇದೆ ಅಂತ ಹೇಳ್ತಿರ್ಲಿಲ್ಲ, ನಾವೇನೋ ಶೂಟಿಂಗ್ ಇದೆ ನಾರ್ಮಲ್ ಟಾಕಿ ಪೋರ್ಷನ್ ಮಾಡ್ಕೊಂಬರ್ತೀವಿ ಅಂತೇಳಿ ಬರೋರು. ಯಾಕಂದರೆ ನಮ್ಮ ಮೆಂಟಲಿ ನಾವು ಹೆಂಗೆ ಯಾವುದೋ ಒಂದು ಫ್ರೆಶ್ ಆಗಿ ಬರ್ತಿದ್ದೆ, ಅವಾಗ ಏನು ಮಾಡಿಬಿಡೋರು, ನೋಡ್ತಿದ್ರು ಮಾಸ್ಟ್ರು, ಅಬ್ಬೈ ಸ್ವಲ್ಪ ಫ್ರೆಶ್ ಮೂಡಲ್ಲಿದ್ದಾನೆ, ಫೈಟ್ ಮಾಡ್ಬಿಡೋಣ. ಡೈರೆಕ್ಟ್ರು ಅವರೇ, ಫೈಟ್ ಮಾಸ್ಟ್ರು ಅವರೇ, ಆ್ಯಂಡ್ ಆ್ಯಕ್ಟಿಂಗು ಅವ್ರದ್ದೇ ಅಲ್ಲಿ. ಆಮೇಲೆ ಮೂರೂ ಕ್ಯಾರಿ ಮಾಡಿದಾರಲ್ಲ. ಆ್ಯಕ್ಚುಲಿ ನಾವು ಈಗ ನಾವು ಬರೀ ಆ್ಯಕ್ಟಿಂಗ್ ಮಾಡೋದ್ರೆ ನಮ್ಗೆ ಸುಸ್ತಾಗ್ಬಿಡುತ್ತೆ. ಅವ್ರು ಡೈರೆಕ್ಷನ್ ಮಾಡಿಕೊಂಡು ಆಮೇಲೆ ಆ್ಯಕ್ಟಿಂಗೂ ಮಾಡಿಕೊಂಡು ಥ್ರೂ ಔಟ್ ಸಿನಿಮಾ ಇದ್ದಾರೆ, ಫಸ್ಟಿಂದ ಲಾಸ್ಟ್ವರೆಗೂ ಶಾರ್ಟ್ಸ್ ಇಡೋದು, ಆ್ಯಕ್ಷನ್ ಒಂದೊಂದ್ಸರಿ ಅಲ್ಲೇ ಆ್ಯಕ್ಷನ್ ಹೇಳಿ ಹಂಗೆ ಕಂಟಿನ್ಯೂ ಆಗಿದೆ. ಚೆನ್ನಾಗಿದೆ.
ನನಗೆ ಆ್ಯಕ್ಚುಲಿ ನನಗೆ ಹೊಸದೇನಲ್ಲ, ನಾನು 14 ವರ್ಷದಲ್ಲಿ ತುಂಬ ಸಿನಿಮಾ ಮಾಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ಮಾಸ್ಟರ್ದು ಹೆಂಗೆ ವರ್ಕಿಂಗ್ ಸ್ಟೈಲ್ ಅನ್ನೋದು, ನಾವು ಮೊದಲು ಹೆಂಗಾರು ಇರಲಿ ಶೂಟಿಂಗ್ ಸ್ಪಾಟ್ ಹೋದ ತಕ್ಷಣ ಅವ್ರ ಸ್ಪೀಡಿಗೆ ಒಂಚೂರು ಮ್ಯಾಚ್ ಆಗ್ಬೇಕು ನಾವು ಅಷ್ಟೇ. ಸೊ ಆ ಥರ ವರ್ಕೌಟ್ ಆಗಿದೆ. ಸೊ ನಾನು ಕೇಳಿದ ಕ್ವಶನ್ನು ಫೈಟ್ ಸೀನ್ಸ್ ಇದಾಯ್ತಾ ಇಲ್ಲ ರೊಮ್ಯಾಂಟಿಕ್ ಸೀನ್ಸ್ ಮಾಡ್ಬೇಕಾದ್ರೆ ಕಷ್ಟ ಅಂತ ಅನ್ನಿಸ್ತು ಅಂತ ನಾನು ಹೇಳ್ತೀನಿ ಇಲ್ಲ ಹೇಳಿ ಸರ್, ಇಲ್ಲ ಬೇಡ. ಇಲ್ಲಿ ಹೇಳಿ ಸರ್, ಆಮೇಲೆ ಅವ್ರನ್ನೂ ಕೇಳಲ್ಲ. ಅವರು ಆಕ್ಚುಲಿ ಸಾಂಗನ ಫೈಟ್ ತುಂಬಾ ಇಷ್ಟಪಡ್ತಾರೆ. ಸಾಂಗ್ ಫೈಟ್ ಅಂದ್ರೆ ಬಹಳ ಖುಷಿ ಅವ್ರಿಗೆ. ಸಾಂಗ್ ಓಕೆ ಮಾಡ್ತಾರೆ, ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಇದರಲ್ಲಿ ಲೈಟ್ ಸ್ಟೆಪ್ಸ್ ಚೆನ್ನಾಗಿ ಮಾಡಿದ್ದಾರೆ. ಆ ಸಾಂಗ್ಸ್ ಕೂಡ ತುಂಬಾ ಅವರು ಕ್ಯೂಟ್ ರಿಯಾಕ್ಷನ್ಸ್ ಎಲ್ಲ ಸಖತ್ತಾಗಿ ಕೊಡ್ತಾರೆ. ಆಮೇಲೆ ರೊಮ್ಯಾಂಟಿಕ್ ರಿಯಾಕ್ಷನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸಾಂಗ್ಸಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಆ್ಯಕ್ಷನ್ಸ್ ಅಂತಿದ್ದಾಗ ಅದಕ್ಕೆ ಡಬಲ್ ಇಂಟ್ರೆಸ್ಟ್ ಇದರಲ್ಲಿರುತ್ತೆ, ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಅದರಿಂದ ಸೊ ಅಭಯ್ ಆ್ಯಕ್ಚುಲಿ ಆಲ್ಮೋಸ್ಟ್ ಸುಮಾರು ಹೀರೋಗಳು ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಹೀರೋಗಳಿದ್ದಾರೋ ಅಷ್ಟು ಜನಕ್ಕೆ ಒಂದು 80% ಹೀರೋಗಳಿಗೆ ಆ್ಯಕ್ಷನ್ ಅಂದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ನಾನು ನೋಡಿದ್ದೀನಿ, ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಆ್ಯಕ್ಷನ್ ಅಂದರೆ ತುಂಬ ಫಸ್ಟ್ ಇಷ್ಟ, ಆಮೇಲೆ ಆಬ್ವಿಯಸ್ಲಿ ಸಾಂಗ್ಸ್ ಇಷ್ಟಪಡ್ತಾರೆ, ಇಲ್ಲ ಅಂತಲ್ಲ. ಫಸ್ಟ್ ಪ್ರಿಫರೆನ್ಸ್ ಆ್ಯಕ್ಷನ್. ಸಾಂಗ್ ಅಂದ್ಕೊಳ್ಳೆ ಒಂದು ಹೇಳ್ತೇನೆ ನಿಮಗೆ. ವೆರಿ ವೆರಿ ಬ್ಯೂಟಿಫುಲ್ ಮೆಲೋಡಿ ಸಾಂಗ್ಸ್ ಅದು. ಶೂಟ್ ಇತ್ತು ಫಸ್ಟ್ ಸಾಂಗ್, ಫಸ್ಟ್ ಇದು ಬಿಡುಗಡೆ ಮಾಡಿದ್ವಲ್ಲ, ಆ ಚೆನ್ನಾಗಿ ಮುಗಿತಾ ಬಂತು ಲಾಸ್ಟ್ ಸ್ಟೇಜ್ಗೆ. ಹಿಟುಕ್ ಲಾಟ್ ಆಫ್ ರೆಸ್, ಒಂದು ಜಂಪ್ ಕೊಡ್ತಾರೆ ಅದ್ರ ಸಾಂಗಲ್ಲಿ. ನೀವು ನೋಡ್ತೀರಾ, ನೀವು ಅದು ಆ ಗ್ಲಿಮ್ಸ್ ನೋಡಿದ್ರೆ ನಿಮ್ಮ ಅನ್ಸುತ್ತೆ ಓ ವಾಟ್ ಫ್ಲೈಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಈ ಗಾಟ್ ಅ ಟ್ವಿಸ್ಟ್ ಅಂತ ಲೈಕ್ ಟ್ವಿಸ್ಟ್ ಆಗಿ ಸ್ವೆಲ್ಲಿಂಗ್ ಬಂದ್ಬಿಡ್ತಾರೆ. ಸ್ವೆಲ್ಲಿಂಗ್ ಬಂತು ಅಂತ ಹೇಳಿ ಜಸ್ಟ್ ಒಂದು 15 ಮಿನಿಟ್ಸ್ ಅಷ್ಟೇ ಬ್ರೇಕ್ ತೊಗೊಂಡು ಐಸ್ ಪ್ಯಾಕ್ ಹಾಕೊಂಡು ರೆಡಿ ಮಾಡ್ಕೊಂಡು ಅಗೇನ್ ಸ್ಟಾರ್ಟ್ ದ ಸೇಮ್. ಒಂದು ತಿಂಗಳ ಮಟ್ಟ ಹ್ಯಾಡ್ ಅ ಲಾಟ್ ಆಫ್ ಪೇನ್. ನಾವು ಹೇಳ್ತಲ್ಲ, ಆ್ಯಕ್ಟ್ರ್ ಒಳಗೆ ಪೇನ್ ಇಟ್ಕೊಂಡು ಮಕ್ಕದಲ್ಲಿ ನಗು ತರೋದು, ಇದನ್ನ ಆ್ಯಕ್ಟ್ ಮಾಡೋದು ಸರಳ. ಮಾಸ್ಟರ್ ನಾವೆಲ್ಲ ಬೇಜಾರಾದ್ವಿ ಆ ಮೂಮೆಂಟಿಗೆ, ಬಟ್ ಹಿ ಡಿಂಟ್ ಸ್ಟಾಪ್, ಕಂಟಿನ್ಯೂ ದ ಡ್ಯಾನ್ಸ್ ಸ್ಟೆಪ್ಸ್, ಎವ್ರಿಥಿಂಗ್ ಹಿ ಗಾಟ್ ಕ್ಲಿಯರ್ಡ್. ಯಾರು ಒಂದು ದಿನ ತಮ್ಗೆ ತ್ರಾಸಾಗೈತೆ ಅಂತೇಳಿ ಶೂಟ್ ನಿಂದಿಸಲಿಲ್ಲ ಸರ್. ದಟ್ಸ್ ದೇರ್ ಏನೋ ಗ್ರೇಟ್ನೆಸ್ ಹೇಳ್ತೀವಿ ನಾವು. ನಾವು ಬರೀ ಪ್ರೊಡಕ್ಷನ್ ಅಂತ ಹೇಳಿ ನೋಡುವಂಥದ್ದಲ್ಲ, ಅವ್ರಿಗೆ ಅದ್ರ ಬಗ್ಗೆ ಇರುವಂಥ ಅಭಿಮಾನ, ಒಂದೊಂದು ರೂಪಾಯಿ ಸಹಿತ ಇದು ಆಗ್ಬಾರ್ದು, ಮುಗಿಸ್ಬೇಕು. ಅದರಾಗ ನೋವು ಇಟ್ಕೊಂಡು ನಗುವುದಂದ್ರೆ ಸರಳವಾದ ಇದು ಅಲ್ಲ ಸರ್. ದೇ ಹ್ಯಾವ್ ಡನ್ ರಿಯಲಿ ವೆರಿ ಬಿಗ್ ವರ್ಕ್ ಸರ್. ಹೌದು, ಅದು ಸಾಂಗ್ ನಡಿಬೇಕಾದ್ರೆ ಮಧ್ಯಾಹ್ನ ಒಂದು 11:30 ಆಯ್ತು ಇನ್ಸಿಡೆಂಟ್. ಕಾಲ್ ಇಷ್ಟ ಆಗಿದೆ. ನಾನು ಅನ್ಕೊಂಡು ಅಯ್ಯೋ ಸಾಂಗ್ ಅಷ್ಟೇ ಮುಗಿಯಲ್ಲ, ಮತ್ತೆ ಇನ್ನೊಂದು ದಿನ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡೆ. ಬಟ್ ನಿಜವಲ್ಲ, ಐ ಪ್ರೌಡ್ ಆಫ್ ಅಭಯ್. ನೋವನ್ನ ತೋರಿಸೇ ಇಲ್ಲ, ನಮ್ಗೆ ಗೊತ್ತು ನನಗೆ ಟ್ವಿಸ್ಟ್ ಆದರೆ ಎಷ್ಟು ನೋವು ಇರುತ್ತೆ ಅಂತ ನನಗೆ ಗೊತ್ತು. ಏನು ತೋರಿಸ್ತೀರ ನಿಜವಲ್ಲ. ಸಾಂಗು ನಮ್ಮ ಪ್ರಶಾಂತ್ ಅವ್ರು ಹೇಳ್ದಂಗೆ ತುಂಬ ಅವ್ರಿಗೆ ಒಳಗಡೆ ಪೇಯ್ನ್ ಇದ್ರೂ ಅದು ತೋರಿಸ್ಕೊಂಡಿಲ್ಲ. ಶ್ರುತಿಯಾಗಿ ನೀ ಸೇರುವಂಥ ಒಂದು ಸಾಂಗ್ ಇದೆ, ಅದನ್ನು ನೀಟಾಗಿ ಮಾಡಿಕೊಟ್ರು ಅಭಯ್. ಸರ್ ಹೇಳಿ, ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಇಲ್ಲ, ಅದೇನಾಯ್ತು ಅಂದರೆ ಫಸ್ಟ್ ಶಾಟ್ ತೊಗೊಂಡ್ವಿ, ಜಂಪ್ ನೀಟಾಗಿ ಬಂತದು. ಇನ್ನೂ ಚೆನ್ನಾಗಿ ಬರಲಿ, ಯಾಕಂದರೆ ನಾನು ಆ ಲೆವೆಲ್ಗೆ ಜಂಪ್ ಆಗ್ತೀನಿ ಅಂತ ಕ್ಯಾಮ್ರಾಮನ್ ಇದಿರಲಿಲ್ಲ, ಸ್ವಲ್ಪ ಇನ್ನೊಂಚೂರು ಬರಲಿ ಅಂದರು. ನೆಕ್ಸ್ಟ್ ಶಾಟ್ಗೆ ಹಂಗೆ ಆಗಿದ್ದು ಅದು. ಆ್ಯಕ್ಚುಲಿ ಯಾವಾಗ ಕಾಲು ಲ್ಯಾಂಡ್ ಆಯಿತು, ಫುಲ್ ಕಾಲು ಹಿಂಗಿರೋದು ಹಿಂಗೋಗ್ಬಿಡ್ತು. ಇಷ್ಟು ತಪ್ಪಾಗಿದೆ ಕಾಲು, ಶೂಸ್ ಹೋಗ್ತಿಲ್ಲ ಒಳಗಡೆ, ಶೂಸ್ ಒಳಗಡೆ ಕಾಲೇ ಹೋಗ್ತಿಲ್ಲ. ಆಮೇಲೆ ಅದೊಂದೇನೋ ಬ್ಯಾಂಡ್ ತರಿಸಿ ಕಟ್ಟಿ, ಆಮೇಲೆ ಪ್ರತಿ 2 ಅವರ್ಸ್ಗೂ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಳ್ಳೋದು, ಶೂಟ್ ಮಾಡೋದು, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಳ್ಳೋದು, ಶೂಟ್ ಮಾಡೋದು ಕಂಟಿನ್ಯೂ. ಅಂದರೆ 2 ಸಾಂಗ್ ಮಾಡಿಬಿಟ್ಟಿದ್ದೀವಿ ಅದೇ ಪೇನಲ್ಲಿ. ಯಾಕಂದರೆ ಡಾಕ್ಟ್ರು ನೆಕ್ಸ್ಟ್ ಅವತ್ತು ಸಾಯಂಕಾಲ ಪ್ಯಾಕಪ್ ಆಗಿ ಡಾಕ್ಟ್ರ್ ಹತ್ರ ಹೋದಾಗ ಮಿನಿಮಮ್ 1-1.5 ತಿಂಗಳು ರೆಸ್ಟ್ ಬೇಕು, ಪ್ಲಾಸ್ಟರ್ ಇದನ್ನೆಲ್ಲ ಹಾಕ್ತೀವಿ ಅಂತಂದರು. 1.5 ತಿಂಗಳು ನಿಲ್ಲೋ ಇದರಲ್ಲಿ ಇರಲಿಲ್ಲ ನಾವು. ಸೊ ಅದಕ್ಕೇನು ಮಾಡಿದ್ವಿ, ಕಂಟಿನ್ಯೂ 2 ಸಾಂಗ್ ಮುಗಿಸ್ಬಿಡೋಣ, ಅಟ್ಲೀಸ್ಟ್ ಮುಂದೆ ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗಿದ್ದು ಆಗುತ್ತೆ ಅಂದ್ಕೊಂಡು ಅದೇ ಥರ ಸೇಮ್ ನೆಕ್ಸ್ಟ್ ಡೇ. ಆಮೇಲೆ ಇಂಜೆಕ್ಷನ್ ಎಲ್ಲ ತೊಗೊಂಡು ಮಾಡಿದ್ದೀನಿ. ಇಲ್ಲ, ಮಾಸ್ಟರ್ ನೋಡಿದ್ರೆ ಅದೆಲ್ಲ ಊರಿಗೆ ಬಂದ್ಬಿಡುತ್ತೆ. ಅದೇ ಅಷ್ಟೆಲ್ಲ ನೋಡಾದ್ಮೇಲೆ ಔಟ್ಪುಟ್ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು ಸರ್? ಇಲ್ಲ, ಆ್ಯಕ್ಚುಲಿ ನಾನು ಸಾಂಗ್ ಎಲ್ಲ ರೆಡಿ ಆದಮೇಲೆ ನೋಡಿದಾಗ ಅವಾಗ ಅನ್ನಿಸ್ತು, ಏನಕ್ಕೆ ಅಂದರೆ ನಾವು ಒಂದು ಕೆಲಸಕ್ಕೆ ಕೊಡುವಂಥ ಮರ್ಯಾದೆ ಅದು. ಆ್ಯಕ್ಚುಲಿ ಅವತ್ತು ನಾವು 11:30 1 ಅವರ್ ಶೂಟ್ ಸ್ಟಾರ್ಟ್ ಆಗಿ 1 ಅವರ್ ಆಗಿದೆ ಅಷ್ಟೇ, ಆವಾಗಲೇ ಆಗಿಬಿಡ್ತು. ಸೊ ಎಲ್ಲ ಫುಲ್ಲು ಹೊರಗಡೆ ಹೋಗಿದ್ದೀವಿ, ಎಲ್ಲ ಸಟ್ಟಿದೆ, ಎಲ್ಲರೂ ತೊಗೊಂಡು ಹೋದಾಗ ನಾವು ನಿಲ್ಲಿಸ್ಬಿಟ್ರೆ ಪ್ರೊಡ್ಯೂಸರ್ಗೂ ಪ್ರಾಬ್ಲಮ್ಮು. ಸೊ ಎಲ್ಲರೂ ರೆಡಿ ಇರ್ತಾರೆ ಮಾಡಬೇಕು. ಆ್ಯಕ್ಚುಲಿ ಆ ಶಾರ್ಟ್ ಚೆನ್ನಾಗಿದೆ, ಸಾಂಗಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಆ ಶಾರ್ಟ್. ಪ್ಲೇ ಆಗಿ ವೈಟಲ್ಲಿ ಅವ್ರ ಡ್ರೆಸ್ಸು, ಅವ್ರದ್ದು ಎಕ್ಸ್ಪ್ರೆಷನ್ನು, ಅವ್ರದ್ದು ನಮ್ಮ ವೇವ್ಸ್ ಇದಾವಲ್ಲ, ಭಾರಿ ಬ್ಯೂಟಿಫುಲ್ ಬಂದಿದೆ.
ಸರ್ ಪ್ರೆಸ್ ಮೀಟ್ಗೆ ಮತ್ತೆ ಇವಾಗ ಮೊನ್ನೆ ಟ್ರೈಲರ್ ಲಾಂಚ್ಗೆ ಜಗ್ಗೇಶ್ ಸರ್ ಬಂದಿದ್ರು, ಈಗ ಮೊನ್ನೆ ಟ್ರೈಲರ್ ಲಾಂಚ್ಗೆ ರಾಗಿಣಿ ಮೇಡಮ್ ಬಂದಿದ್ರು, ಮತ್ತೆ ಬೇರೆ ಚಿತ್ರರಂಗದವ್ರದೆಲ್ಲ ಮಂಜು ಸರ್ ಕರೆದ್ರೆ ಯಾರು ಬೇಕಾದ್ರೂ ಬರ್ತಾರೆ, ಬೇರೆ ಇನ್ಯಾರೆಲ್ಲ ಹೆಂಗೆ ಸಪೋರ್ಟ್ ಇದೆ ಅಂತ. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ನಮಗೆ ಟ್ರೈಲರ್ ಲಿರಿಕಲ್ ಸಾಂಗ್ ಓಪನ್ ಅವರು ತುಂಬಾ ಕೋಆಪರೇಟ್ ಮಾಡೋದು, ಜಗ್ಗೇಶ್ ಸರ್, ರಾಗಿಣಿ ಅವರು. ಸೊ ಇಲ್ಲ ಪ್ರೀತಿ ವಿಶ್ವಾಸ ಇದೆ. ಯಾಕಂದರೆ ಈಗ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷದ ಕೆಲಸ ಮಾಡ್ಕೊಂಡು ಬಂದಿದ್ದು ಒಂದು ಗೌರವನೂ ಇದೆ. ಸೊ ಎಲ್ಲರೂ ಒಳ್ಳೆಯವರು ಸರ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆಲ್ ಪೀಪಲ್ಸ್ ಒಳ್ಳೆಯವರು. ನಾವು ಅಷ್ಟೇ ಅದ್ರ ಮೇಲೆ. ನಾನು ದರ್ಶನ್ ಸರ್ ತುಂಬ ಮಿಸ್ ಮಾಡ್ಕೊಂತೀನಿ. ಯಾಕಂದರೆ ನನಗೆ ಅಭಯ್ ಅಂತ ಹೆಸರಿಟ್ಟಿದ್ದೆ ಅವರು. ಆಮೇಲೆ ನಾನು ಯಾವತ್ತೂ ಹೆಸರು 1-2 ಸರಿ ಮೀಟ್ ಆಗಿದ್ದೀನಿ ಅಷ್ಟೇ ಅವ್ರನ್ನ. ಅದಾದ್ಮೇಲೆ ನಾನು ಯಾವತ್ತೂ ಹೋಗಿಲ್ಲ. ನಾನು ಹಿಂದೆ ನಿಂತ್ಕೊಂಡೆ, ಯಾಕಂದ್ರೆ ನಾನು ಕಾಲೇಜಿಂದ ಹಿಡಿದು ಇವತ್ತಿನವರೆಗೂ ಮುಂದೆನೂ ಅವ್ರ ಫ್ಯಾನ್ ಆಗೇ ಇರ್ತೀನಿ. ಒಬ್ಬ ನನ್ನ ಹೆಸರು ಬೇರೆ ಇದೆ. ನಾನು ಇಂಡಸ್ಟ್ರಿಗೆ ಬಂದಾಗ ಅಣ್ಣ ಅವ್ರ ಮನೆಗೆ ಹೋಗಿ ಅವ್ರ ಬರ್ಡೇ ಇತ್ತು ಅವತ್ತು. ಅಣ್ಣ ನಿಮ್ಗೆ ಸಂಬಂಧಪಟ್ಟಿದ್ದು ಒಂದು ಹೆಸರಿಡೇನ ಅಂತ. ಯಾಕಪ್ಪ ಏನು ಚೆನ್ನಾಗಿ ಫಿಲಮ್ ಹೆಸರು ಇಟ್ಟಿದ್ರು. ಸೊ ಅವ್ರದ್ದು ರೀಸೆಂಟಾಗಿ ರಿಲೀಸ್ ಆಗಿತ್ತು ಅಭಯ್ ಅಂತ ಸಿನಿಮಾ. ಸರಿ ಆಯ್ತು ಅಂತೇಳಿ ಅಭಯ್ ನೋಡೋದು, ಅದಕ್ಕೂ ವೀರ್ ಒಂದು ಸೇರಿಸ್ಕೊಂಡ್ಬಿಡಪ್ಪ ಅಂದರು. ಅಂದರೆ ಫುಲ್ಲು ರಗಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಅಭಯ್ ವೀರ್ ಅಂತೇಳಿ ಅವರೇ ಇಟ್ಟಿದ್ದು. ಸೊ ಈ ಟೈಮಲ್ಲಿ ಇದ್ರೆ ನಿಜ ಡೆಡ್ಲಿ ಕಿಲ್ಲರ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ಅವರು. ನಾವು ಯಾವತ್ತು ಇನ್ನೊಂದು ಏನಂದರೆ, ನಾವು ಒಬ್ಬ ವ್ಯಕ್ತಿನ ಪ್ರೀತಿಸ್ತೀವಿ ಅಥವಾ ಗೌರವಿಸ್ತೀವಿ ಅಥವಾ ಒಬ್ಬ ಅವರು ನಾವೆಲ್ಲ ಅಭಿಮಾನಿಗಳು ಅಂದಾಗ ಅವರಿಂದ ನಾವು ನಿರೀಕ್ಷೆಗಳನ್ನ ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ತುಂಬ ಜನ ಅವರಿಂದ ತುಂಬ ಇದನ್ನು ಮಾಡ್ಕೊಂಡಿದ್ದಾರೆ. ಬಟ್ ಯಾವಾಗ ನಿಂತರು ಅವ್ರ ಜೊತೆ ಅನ್ನೋದು ಗೊತ್ತಿಲ್ಲ. ಬಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಂದೇ ಒಂದು ಆ ಹೆಸರು ಇದೆಯಲ್ಲ, ದರ್ಶನ್ ತೂಗುದೀಪ್ ಅನ್ನೋದು ಅಷ್ಟೇ. ನಾವು ಯಾಕಂದ್ರೆ ಅವ್ರನ್ನ ಅವಾಗಲೂ ಅಷ್ಟೇ ಇಷ್ಟಪಡ್ತಿದ್ದೀವಿ, ಇವಾಗಲೂ ಇಷ್ಟಪಡ್ತೀವಿ, ಸಾಯೋವರೆಗೂ ಅವ್ರನ್ನ ಇಷ್ಟಪಡ್ತಿರ್ತೀವಿ. ಬಟ್ ದೇವರು ಇದರಿಂದ ಬೇಗ ಅವರು ರಿಲೀಸ್ ಆಗಿ ಬರಲಿ ಅನ್ನೋದು ನನ್ನ ಆಸೆ. ಸೊ ನೀವು ಇಲ್ಲಿ ಟ್ರೈಲರು ಸಾಂಗ್ಸ್ ಎಲ್ಲ ನೋಡಿ ನಿಮಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಅಥವಾ ಇಂಡಸ್ಟ್ರಿ ಅವರು ಯಾರೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡಿದ್ರು? ಸರ್ ಟ್ರೈಲರ್ ಕಟ್ಟು ಸೂಪರ್ ಇದೆ ಸರ್. ನಮ್ಮ ಎಡಿಟರ್ ಬಂದು ದೀಪ್ ಅವ್ರು ಅಂತ ಹೇಳಿ, ಅದನ್ನು ಪೂರಾ ಕಟಿಂಗ್ ಕುಂತು ಮಾಡಿಸಿದ್ದೆ ನಮ್ಮ ಅಭಯ್ ಅವರು ಮಾಡಿಸಿದ್ರು. ಅದಷ್ಟು ಯಾರ್ಯಾರ ಪಾಠ ಅವ್ರು ಕೆಲಸ ಮಾಡ್ತಾರೆ ಅನ್ಸಿದ್ರು. ಎಲ್ಲದರಲ್ಲಿ ಓವರ್ಲುಕ್ ಇದೆ, ಕುಂತ್ಕೊಂಡು ಅದನ್ನು ರೆಡಿ ಮಾಡಿಸೋದಾಗಲಿ, ದೇ ಹ್ಯಾವ್ ಗಿವನ್ ಲಾಟ್ ಆಫ್ ಟೈಮ್. ಆ ಕಟ್ಸ್ಗಳು ನೋಡ್ಕೊಂಡು ಹೋದ್ರೆ ಪಿಕ್ಚರ್ ಗ್ಲಿಮ್ಸ್ ಅಷ್ಟೇ ತೋರಿಸುತ್ತೆ, ಸ್ಟೋರಿ ಲೈನ್ ಅಪ್ ತೋರಿಸಲ್ಲ ಸರ್. ಅದು ಅಷ್ಟು ಚೆನ್ನಾಗಿ ಬಂದಿದೆ. ಸಾಂಗ್ಸ್ ಅಂತೂ ನೀವು ನೋಡ್ತಾ ಇದ್ರ, ಇಟ್ ಹ್ಯಾಸ್ ಟ್ರೇಲರ್ ಆಲ್ಮೋಸ್ಟ್ ಅರೌಂಡ್ 12-13 ಲಕ್ಷ ರೀಚ್ ಆಗಿದೆ. ಸಾಂಗ್ಸ್ ಒಂದು 4-5 ಲಕ್ಷ ರೀಚ್ ಆಗಿದೆ. ರೀಚ್ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ದೊಂದು ಫ್ಯಾಮಿಲಿ, ನಮ್ಮ ಫ್ರೆಂಡ್ ಸರ್ಕಲು ಹುಟ್ಟೂರು ಬಂದ್ಬಿಟ್ಟು ಗದಗ್ ನಮ್ದು. ಎವ್ರಿವನ್ ಇಸ್ ಈಗರ್ಲಿ ವೇಟಿಂಗ್ ವೆನ್ ಇಸ್ July 3rd ಕಮಿಂಗ್ ಅಪ್ ಅಂತ ಹೇಳಿ. ಯಾವಾಗ ಉತ್ತರ ಕರ್ನಾಟಕ ವೇಟ್ ಮಾಡ್ತಿದೆ. ಯಾಕಂದರೆ ನಾವು ಸರ್ ಉತ್ತರ ಕನ್ನಡ ಇರೋದ್ರಿಂದ ನಮ್ಮ ಪ್ರತಿದಿನ ನಾವು ಈಗ ನೀವು 13 ಲಕ್ಷ ಟ್ರೇಲರ್ ರಿಲೀಸ್ ಆಗಿ ಒಂದಿನ ಅಂದರೆ ನಾನು ಇನ್ನೂ ಆ ಲೆವೆಲ್ಗೆ ಹೋಗದೇ ಇದ್ದರು, ರೀಚ್ ಆಗಿಲ್ಲ ಅಂದರು 11 ಲಕ್ಷ ಆರ್ಗ್ಯಾನಿಕ್ಕಾಗಿ, ಬೇರೆ ಥರ ಇಲ್ಲ, ಆರ್ಗ್ಯಾನಿಕ್ಕಾಗಿ 11-12 ಲಕ್ಷ ಜನ ನೋಡ್ತಾರೆ 2 ದಿನದಲ್ಲಿ. ಅಂದರೆ ಇಟ್ಸ್ ಆಲ್ ನಮ್ಮದು ಅಲ್ಲಿ ಕಾಣಿಸ್ತಿದೆ. ಆಮೇಲೆ ಟ್ರೇಲರಲ್ಲಿ ನಾವು ಒಂದು ಸ್ವಲ್ಪನೂ ಕತೆ ಬಿಟ್ಕೊಟ್ಟಿಲ್ಲ. ಕತೆ ಬೇರೆ ಇದೆ. ನೀವು ಸಿನಿಮಾ ನೋಡುವಾಗಲೇ ಟ್ರೇಲರೇ ಬೇರೆ, ಸಿನಿಮಾನೇ ಬೇರೆ. ಆಮೇಲೆ ಮಾಸ್ಟ್ರು ಹಂಗೆ ಹೇಳಿದ್ದು, ನಾನು ಟ್ರೇಲರ್ ಕಟ್ ಮಾಡಿಸ್ತೀನಿ, ಎಲ್ಲೂ ಬಿಟ್ಕೊಡಲ್ಲ ಅಂತ ಹೇಳಿದ್ರು. ಯಾಕಂದರೆ ಟ್ರೇಲರ್ ಏನಾಗ್ಬಿಡುತ್ತೆ, ಟ್ರೇಲರಲ್ಲೇ ಎಲ್ಲ ಕೂತಾಗ ಬಂದು ಯಾಕೆ ಸಿನಿಮಾ ನೋಡ್ಬಿಟ್ಟು ನಾವು ಅಲ್ವಾ. ಸೊ ಟ್ರೇಲರ್ ತುಂಬ ಚೆನ್ನಾಗಿ ಹೋಗಿದೆ, ರೆಸ್ಪಾನ್ಸು ಚೆನ್ನಾಗಿದೆ. ಕಮೆಂಟ್ಸ್ಗಳೆಲ್ಲ ನೋಡಿದ್ರೆ ನೀವು ಅಂದರೆ ವೇಟ್ ಮಾಡ್ತಿದ್ದಾರೆ ಜನ, ಡೆಡ್ಲಿ ಕಿಲ್ಲರ್ಗೆ ತುಂಬ ವೇಟ್ ಮಾಡ್ತಿದ್ದಾರೆ. ಸೊ ನಿಮಗೆ ಹೇಳಿ, ಈ ಆ್ಯಕ್ಟಿಂಗ್ ಮಾಡಿದ್ದೀರಾ, ಡೈರೆಕ್ಷನ್ ಮಾಡಿದ್ದೀರಾ, ಸ್ಟಂಟು ಎಲ್ಲ ಯಾವ ಥರ ಬ್ಯಾಲೆನ್ಸ್ ಮಾಡಿದ್ರಿ? ಮತ್ತು ಯಾವ್ದು ನಿಮಗೆ ಭಾಳ ಇಷ್ಟ ಆಯಿತು ಈ ಫಿಲಮಲ್ಲಿ? 3ರಲ್ಲಿ ಯಾವ್ದು ಇಷ್ಟ ಆಯಿತು? ಒಂದು ಸೆಲೆಕ್ಟ್ ಮಾಡಿದ್ರೆ. ಡೈರೆಕ್ಟ್ರಿಗೆ ಎಲ್ಲನೂ ಇಷ್ಟ ಆಗುತ್ತೆ, ಸೀನ್ಸ್ ಇಷ್ಟ ಆಗುತ್ತೆ. ಆಮೇಲೆ ಆರ್ಟಿಸ್ಟ್ ಕೈಯಲ್ಲಿ ಕೆಲಸ ತೆಗೆಯೋದು ಸೀನ್ಗಳಲ್ಲಿ ಇಷ್ಟ ಆಗುತ್ತೆ. ಆಬ್ವಿಯಸ್ಲಿ ಆ್ಯಕ್ಷನ್, ಅದು ನಾನು ಫೈಟ್ ಮಾಸ್ಟ್ರೇ ನಾನೇ ಆಗಿರೋದ್ರಿಂದ ಸೊ ಆ್ಯಕ್ಷನ್ಸ್ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಆ್ಯಕ್ಷನ್ಸ್. ಸೊ ಏನು ಒಂದು ಸ್ಪೆಷಲ್ ಆ್ಯಕ್ಷನ್ ಯಾವ್ದಾರ ಒಂದು ಇದ್ರಲ್ಲಿ? ಪೊಲೀಸ್ ಆ್ಯಕ್ಷನ್ ಭಾಳ ಇಷ್ಟ ಈ ಸಿನಿಮಾದಲ್ಲಿ. ಫಸ್ಟ್ ಟೈಮ್ ಫ್ರೆಶರ್ಸ್ ಒಂದು ಪೊಲೀಸ್ ಆಫೀಸರ್ಸ್ ಜೊತೆ ಒಂದು ಆ್ಯಕ್ಷನ್ ಇದೆ ಇರೋದು. ಸೊ ಅದು ಸಿಚುಯೇಷನ್ ತುಂಬ ಡಿಮ್ಯಾಂಡ್ ಮಾಡುತ್ತೆ ಆ ಆ್ಯಕ್ಷನ್ನು. ಆಮೇಲೆ ಟ್ವಿಸ್ಟ್ ಇದೆ, ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಆ್ಯಕ್ಷನ್ನ ಜನ ಡೆಫಿನೆಟ್ಲಿ ಥಿಯೇಟರಲ್ಲಿ ಎಂಜಾಯ್ ಮಾಡ್ತಾರೆ. ಡೆಫಿನೆಟ್ಲಿ ದುಡ್ಡು ಕೊಟ್ಟು ಒಳಗಡೆ ಬಂದಿರೋ ಆಡಿಯನ್ಸ್ಗೆ ಅವ್ರಿಗೇನೆ ಎಂಟರ್ಟೈನ್ಮೆಂಟ್ ಬೇಕು. ಅವ್ರಿಗೆ ಎಲ್ಲೆಲ್ಲಿ ಕ್ಲಾಪ್ಸ್ ಬರುತ್ತೋ ಅಲ್ಲೆಲ್ಲ 100% ಅವರು, ನಾವು ಹೇಳೋದೇ ಬೇಡ, ಅವರೇ ಹೊಡೆದ್ಬಿಡ್ತಾರೆ ಕ್ಲಾಪ್ಸ್ನ. 100% ಈ ಆ್ಯಕ್ಷನಲ್ಲಿ ಕ್ಲಾಪ್ಸ್ ಬರುತ್ತೆ. ಹೀರೋಯಿಸಮ್ ಇರೋದಲ್ಲಿ. ಸೊ ಅದು ಭಾಳ ಇಷ್ಟ. ಎಲ್ಲ ಆ್ಯಕ್ಷನ್ಸ್ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಎಸ್ಪೆಷಲಿ ಈ ಆ್ಯಕ್ಷನ್
ನನಗೆ ತುಂಬಾ ನನ್ನ ಫೇವ್ರೇಟ್ ಆಕ್ಷನ್ ಈ ಸಿನಿಮಾದಲ್ಲಿ. ಅದು ಸೀಕ್ವೆನ್ಸ್ ಹಂಗಿದೆ ಆಕ್ಚುಲಿ. ಅಲ್ಲಿ ಆಕ್ಚುಲಿ ಯಾರು ಆಡಿಯನ್ಸ್ ನೀವು ಸಿನಿಮಾ ನೋಡುವಾಗ ಅನ್ಕೊಳಲ್ಲ. ನಾವು ಶೂಟ್ ಮಾಡಿದೀವಿ, ನಮ್ಮ ಕತೆ ಎಲ್ಲ ಗೊತ್ತು, ಸುಮ್ಮಿರ್ತೀವಿ. ಬಟ್ ಆಸ್ ಆಡಿಯನ್ಸ್ ನೋಡುವಾಗ ಏನೋ ಬಿಡು, ಇದೇನೋ ಆಗುತ್ತೆ, ಏನೋ ಆಗಲ್ಲ ಅನ್ನೋದೇ ಕನ್ಫ್ಯೂಷನ್ ಇರ್ತಾರೆ. ಇಮಿಡಿಯೇಟ್ ಆಗಿ ಎರಡು ಚಿಂತೆ ಇರುತ್ತಲ್ಲ, ಇದನ್ನ ಬಿಟ್ಟು ಮೂರನೇ ಚಿಂತೆ ಬರುತ್ತೆ. ಮೂರನೇದು ಅಲ್ಲ ನಡೆದಾಗ ಆಬ್ವಿಯಸ್ಲಿ ಆಡಿಯನ್ಸ್ ಏನಾಗ್ಬಿಡುತ್ತೆ, ಅನ್ಕೊಂಡಿರಲ್ಲ ಈ ಥರ ಆಗುತ್ತೆ ಅಂತೇಳಿ. ಆ ಫೈಟ್ ಆಗಲ್ಲ ಅಂತ ಇರುತ್ತೆ ಮೈಂಡಲ್ಲಿ, ಬಂದು ಆ ಫೈಟ್ ಆಗುತ್ತೆ. ಅದಾಗಲೇ ಅದೊಂದು ಅದೇ ಮಾಸ್ಟರ್ ಹಿಡ್ದಂಗೆ ಎಂಟರ್ಟೈನ್ಮೆಂಟ್. ಜನಕ್ಕೆ ಎಲ್ಲೆಲ್ಲಿ ಎಂಟರ್ಟೈನ್ಮೆಂಟ್ ಬೇಕು. ಆಮೇಲೆ ಕಾಮಿಡಿ ಇದೆ, ಸಿಕ್ಕಾಪಟ್ಟೆ ಹ್ಯೂಮರಸ್ ಕಾಮಿಡಿ ಇದೆ. ಆ್ಯಂಡ್ ಬ್ಯೂಟಿಫುಲ್ ಆಗಿರೋ 3 ಸಾಂಗ್ ಇದೆ. ಒಂದು ಹಾರರ್ ಸಾಂಗ್ ಇದೆ, 2 ಡ್ಯುಯೆಟ್ ಸಾಂಗ್ ಇದೆ. ಆಮೇಲೆ ಒಳ್ಳೆ ಪಿಕ್ಚರೈಸೇಷನ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಅವರು. ಒಳ್ಳೆ ಕ್ಯಾಮ್ರಾಮನ್, ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೀವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಆ ಲೊಕೇಶನ್ಸ್ಗಳಲ್ಲಿ ನೀಟಾಗಿ ಲೈಟ್ಸ್ ಎಲ್ಲಿ ಬೇಕಲ್ಲೆಲ್ಲ ಇದು ಮಾಡಿ. ಆಮೇಲೆ ಮಾಸ್ಟರ್ಗಳಿಂದ ಅದೇನು ಇದನ್ನೇ ಇಲ್ಲ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿ. ಬಟ್ ಆ್ಯಕ್ಷನ್ಸು ಬೇರೆ ಲೆವೆಲ್ ಇದೆ ಬಿಡಿ. ಅದೇ ಆಕ್ಷನ್ ಡೈರೆಕ್ಟರ್ ಅವರೇ ಆಗಿರೋದ್ರಿಂದ ಅವರೇ ನಿರ್ದೇಶಕರು. ಇನ್ನೂ ಅಲ್ಲ, ಎಲ್ಲರೂ ಹೇಳ್ತಾರಲ್ಲ ತೆಲುಗು ಥರ ಮಾಡಬೇಕು, ತಮಿಳ್ ಥರ ಮಾಡಬೇಕು, ಅವ್ರ ಥರ ಮಾಡಬೇಕು. ಈ ಸಿನಿಮಾದಲ್ಲಿ ಫೈಟ್ಸ್ ನೋಡಿ ಯಾವ ತೆಲುಗು ತಮಿಳ್ಗೂ ಎಲ್ಲೂ ಕಡಿಮೆ ಇಲ್ಲ. ಟೆಕ್ನಿಕಲ್ ಕೋಆರ್ಡಿನೇಷನ್ ಭಾಳ ಚೆನ್ನಾಗಿ ಸರ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಏನಿತ್ತಲ್ಲ ಪ್ರತಿಯೊಬ್ಬರು ಕೋಆರ್ಡಿನೇಷನ್ ಹಾಗೆ. ಮಾಸ್ಟರ್ ಒಂದು ಹಿಂಟ್ಸ್ ಕೊಟ್ಟರು, ಇದು ಹಿಂಗೆ ಅಂತ ಹೇಳಿದ್ರೆ ಅದು ಅವ್ರು ಬಂದು ಹೇಳೋಕ್ಕಿಂತ ಮೊದಲೇ ರೆಡಿ ಮಾಡೋದು. ಆ ಕೋಆರ್ಡಿನೇಷನ್ ಭಾಳ ಚೆನ್ನಾಗಿದೆ ಸರ್. ಟೀಮ್ ಲೀಡ್ ಮಾಡಿದಂಥವ್ರು ಭಾಳ ಚೆನ್ನಾಗಿ ಲೀಡ್ ಮಾಡಿದ್ದಾರೆ ಸರ್. ಸೊ ಟ್ರೈಲರ್ ಆದಮೇಲೆ ಯಾರು ಸ್ಯಾಟಲೈಟ್ ಆಗಲಿ ಅಥವಾ OTT ಆಗಲಿ ನೀವು ಅಪ್ರೋಚ್ ಮಾಡೋದಿಲ್ಲ, ಆ ಕಡೆಯಿಂದ ಬಂದ ಮಾತುಕತೆ ನಡೀತಿದೆ. ಸದ್ಯ ಅಂದರೆ ಈಗಿನ ಮಂಜು ಸರ್, ನೀವು ಅವಾಗಲಿಂದ ನಾನು ಹುಟ್ಟಕ್ಕಿಂತ ಮುಂಚೆಯಿಂದ ಆಕ್ಷನ್ ಡೈರೆಕ್ಟರ್ ಆಗಿ ಮಾಡ್ಕೊಂಡು ಬಂದಿದ್ದೀರಾ. ಈಗಿನ ಪ್ರೆಸೆಂಟ್ ಸಿಚುಯೇಷನ್ ಇದಕ್ಕೆ ಈ ಡೆಡ್ಲಿ ಕಿಲ್ಲರ್ ಯಾವ ಥರ ಒಂದು ಡಿಫ್ರೆಂಟಾಗಿ ಬಂದು ನೋಡೋರಿಗೆ ಏನು ಡಿಫ್ರೆಂಟಾಗಿ ಕೊಡುತ್ತೆ ಅಂತ? ಡಿಫ್ರೆಂಟ್ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಕಂಟೆಂಟ್ ಅಷ್ಟೇ. ಇದರಲ್ಲಿ ಏನು ಆ ಥರ ಕಂಟೆಂಟ್ ಈ ಥರ ಕಂಟೆಂಟ್ ನಾವೇನು ಹೇಳಲ್ಲ. ಒಂದು ಸಿಂಪಲ್ ಎಂಟರ್ಟೈನ್ಮೆಂಟ್ ಕಂಟೆಂಟ್. ಜನ ಒಳಗಡೆ ಬಂದಾಗ ಒಂದು 2-2.5 ಅವರ್ ಆರಾಮಾಗಿ ಟೈಮ್ ಪಾಸ್ ಆಗ್ಬಿಡ್ತಾರೆ. ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆಚೆ ಹೋಗ್ತಾರೆ. ಅದು ಮಾತ್ರ ಹೇಳ್ತೀನಿ ಗ್ಯಾರಂಟಿ. ಸರ್ ನೀವೇ ಒಂದು ಸರ್, ಪಿಕ್ಚರ್ ಎಂಡ್ ಆಗತ್ತಲ್ಲ, ಎಂಡ್ ಮಟ್ಟ ಕುಂತು ನೋಡಿದವನಿಗೆ ಲಾಸ್ಟ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಪ್ರತಿಯೊಬ್ಬರು ಜೀವನದಾಗ ಕಲಿಯುವಂಥ ಮೆಸೇಜ್ ಇದೆ. ಆ ಮೆಸೇಜ್ ಹೇಳಕ್ ಬಯಸಲ್ಲ, ಬಂದು ನೋಡ್ಲಿ. ಆ ಮೆಸೇಜ್ ನೋಡಿದವನಿಗೆ ತಾನೇ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ನಡೆದೇ ಇರುತ್ತೆ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಮಾಸ್ಟರ್. ಭಾರಿ ಕ್ಲೋಸಿಂಗ್ ಟೈಟಲ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ನೋಡುವಂಗೆ ಇದೆ ಸರ್. ಇಲ್ಲ, ಟೈಟ್ಲ್ ಡೆಡ್ಲಿ ಕಿಲ್ಲರ್ ಆ್ಯಕ್ಷನ್ ಟೈಟ್ಲೇ. ಬಟ್ ಒಳಗಡೆ ಈಗ ಒಂದು ನಮ್ಮ ಕಡೆ ಪಂಚ್ ಪಕ್ವ ಅನ್ನೋದು ಅಂತೀವಿ. ಅಂದರೆ ರಾಜರೆಲ್ಲ ಊಟ ಮಾಡ್ತಿದ್ರು ಗೊತ್ತಾ, ಒಂದು ಕಡಿಮೆ ಆಗ್ತಿರ್ಲಿಲ್ಲ. ಹಂಗೆ ಡೆಡ್ಲಿ ಕಿಲ್ಲರಲ್ಲಿ ಒಂದು ಪ್ರೀತಿ ಇದೆ, ಒಂದು ಲವ್, ಹೀರೋಯಿನ್ನು, ಆ್ಯಂಡ್ ಅದ್ರ ಹಿಂದೆ ನಡೆದಿರ್ತಕ್ಕಂಥ ಒಂದಿಷ್ಟು ವಿಷಯಗಳು. ಆಮೇಲೆ ದೇಶ, ಭಾಷೆ, ನಮ್ಮ ಕನ್ನಡ, ನಮ್ಮ ನೀರು. ಬರೀ ಡೆಡ್ಲಿ ಕಿಲ್ಲರ್ ಅಂದರೆ ಬರೀ ಡೆಡ್ಲಿ ಕಿಲ್ಲರ್ ಕಿಲ್ಲಿಂಗ್ ಅಷ್ಟೇ ಅಲ್ಲ. ನಾ ಅದೇ ಹೇಳ್ತಿರೋದು, ಮಾಸ್ಟರ್ ನಾವು ಏನು ಹೇಳ್ಕೊಡಲ್ಲ. ಸಿನಿಮಾ ನೋಡಿದಾಗ ನಾವು ಇವೆಲ್ಲ ಇಂಟರ್ವ್ಯೂ ನೋಡಿದವರು ಬಂದು ಅವರೇ ಕೆಳಗಡೆ ಕಮೆಂಟ್ ಮಾಡ್ತಾರೆ, ಗುರು ನೀನೇನು ಬರೀ ಇಷ್ಟ ಹೇಳಿದ್ದೆ, ಇಲ್ಲಿ ನೋಡೋದು ಎಲ್ಲ ಇದೆ ಅಂತೇಳಿ. ಏನೇನೆಲ್ಲ ಇದೆ ಹೇಳಿ ಸರ್. ಅದು ಹೇಳ್ಬಾರ್ದು ಅಂತ ಹೇಳಿದ್ನಲ್ಲ, ಲವ್ ಇದೆ. ಇಲ್ಲ, ಲವ್ ಇದೆ. ಲವ್ ಆಬ್ವಿಯಸ್ಲಿ ಸಾಂಗಲ್ಲಿ ಗೊತ್ತಾಗಿದೆ, ಆಕ್ಷನ್ ಚೆನ್ನಾಗಿದೆ ಅಂತ ಬಟ್ ಗೊತ್ತಾಗಿದೆ. ಇವನ್ನೆಲ್ಲ ಹೊರತುಪಡಿಸಿ ಇನ್ನೂ ತುಂಬಾ ಇದೆ. ಆಮೇಲೆ ನೀವು ಬಂದು ಸುಮ್ಮನೆ ಹಿಂಗೆ ಕೂತೋರು ಹಿಂದಕ್ಕೆ ಹೋಗಲ್ಲ, ಬಿಡಲ್ಲ. ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಸಿನಿಮಾ, ಸಿಕ್ಕಾಪಟ್ಟೆ ಫಾಸ್ಟ್ ಇದೆ. ನಿಮಗೆ ಟ್ವಿಸ್ಟ್ಗಳಿದ್ದಾವೆ ಒಂದೊಂದು ಏನೋ ಅಂದಮೇಲೆ ಅಂದ್ಕೊಳ್ಳೋಕ್ಕೆ ಆಗಲ್ಲ ಸಿನಿಮಾ. ಆಮೇಲೆ ನೀಟಾಗಿದೆ. ನಾವು ದೇವ್ರನ್ನ ಹೇಳ್ತೀವಿ, ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ, ದೇವ್ರನ್ನೇ ಬೇಡ. ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ಖಾಲಿ ಮೈಂಡಲ್ಲಿ ಬಂದು ಖಾಲಿ ಮೈಂಡಲ್ಲಿ ಬನ್ನಿ. ವಾಪಸ್ ಹೋಗುವಾಗ ನೀವೇನು 200 ರೂಪಾಯಿ ಕೊಟ್ಟಿರ್ತೀರ, ನೀಟಾಗಿ ಅದಕ್ಕೆ ನಾವು ಅದನ್ನು 200 ರೂಪಾಯಿಗೆ ಒಂದು ಇದನ್ನು ತಲುಪಿಸುವಂಥ ಕೆಲಸ ಮಾಡಿದ್ದೀವಿ. ಪ್ರೊಡ್ಯೂಸರ್ ಸರು ತೃಪ್ತಿ ಇದ್ದಾರೆ, ನಾನು ತೃಪ್ತಿ ಇದ್ದೀನಿ. ಸೊ ನೀಟಾಗಿ ಒಂದು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಜುಲೈ 3ಕ್ಕೆ ಬಂದು ನೋಡಿ ಸಿನಿಮಾ. ನೋಡಿದ ಮೇಲೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆಯಪ್ಪ ಅಂತ ಹೇಳಿ ಅಷ್ಟೇ. ಚೆನ್ನಾಗಿದೆ, 4 ಜನಕ್ಕೆ ಹೇಳಿ ಅಷ್ಟೇ. ಸರ್, ನಿಮ್ಮ ಕ್ಯಾರೆಕ್ಟರೈಸೇಷನ್ ಅಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರ್? ನಿಮ್ದು ಆಡಿಯನ್ಸ್ ಹಿಂಗೆ ತಗೊಂಬಂತು ಓವರ್ ಆಲ್ ಮೂವಿ ಬಿಟ್ಟು ನಿಮ್ಮ ಕ್ಯಾರೆಕ್ಟರೈಸೇಷನ್, ನಿಮ್ಮ ಮೂವಿ ಫ್ಲೋ. ಅದೇ ಹೇಳ್ತಿರೋದು. ಈಗ ಸಾಂಗ್ಸು ಅಷ್ಟೇ. ಈಗ ಆಲ್ರೆಡಿ ನಾನು ನಿನ್ನೆ ಒಂದು ಹೋಟೆಲ್ ಕೂತ್ಕೊಂಡಾಗ ಅಲ್ಲಿ ನಮ್ಮವರೇ ಯಾರೋ ಒಂದು ನಮ್ಮ ಸಾಂಗ್ ಹಾಕ್ಸಿದ್ರು. ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಸಾಂಗ್ಸು.
ನನಗೇನಂದರೆ ಅಲ್ಲಿ ನೀವು ಕಾಲೇಜ್ ಹುಡುಗರು ಬರ್ಬೋದು, ಹುಡುಗಿರು ಬರ್ಬೋದು, ಫ್ಯಾಮ್ಲಿನೂ ಬರ್ಬೋದು. ಫ್ಯಾಮ್ಲಿಗೆ ಅಂತ ಇದೆ ಸಂದೇಶ ಅಲ್ಲಿ, ಫ್ಯಾಮ್ಲಿಗೂ ಇದೆ. ಸೊ ಪಕ್ಕ ಎಲ್ಲರೂ ಬಂದು ನೋಡುವಂಥ ಒಂದು ಸಿನಿಮಾ ಇದು. ನಾನು ಕೇಳ್ಕೊಳ್ಳೋದೇನೆಂದರೆ, ನೀವು ಬಂದರೆ ಯಾವುದ್ರಲ್ಲೂ ನಿಮಗೆ ಕಡಿಮೆ ಇಲ್ಲ ಇಲ್ಲಿ. ನಾವು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾನ. ಆ್ಯಕ್ಷನ್ ಎಲ್ಲ ಆಗ್ಬೋದು, ನೀವು ಆವಾಗಲೇ ಹೇಳಿದೆ ಕಾಲೆಲ್ಲ ಮುರ್ಕೊಂಡಿದ್ದೀವಿ, ಬಿದ್ದಿದ್ದೀವಿ. ಆಮೇಲೆ ಇಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾ. ಕಷ್ಟಪಟ್ಟು ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡಿದ್ವಿ. ಅದೇ ಸರ್, ಕಷ್ಟಗಳು ಕಷ್ಟ ನಮಗೆ ಈ ಸಿನಿಮಾ ಫಸ್ಟ್ ಶೋ ನಾವು ನೋಡಿದಾಗ ನಮ್ಗೆ ಆ ಕಷ್ಟಗಳೆಲ್ಲ ತಲೆಗೆ ಬರಲ್ಲ, ನೆನಪೇ ಬರಲ್ಲ. ನೀವು ಕೇಳಿದಾಗ ನಮ್ಗೆ ನೆನಪೇ ಇದ್ದು. ಸರ್, ಕೊನೆಯದಾಗಿ ಜುಲೈ 3 ರಿಲೀಸ್ ಆಗ್ತಾ ಇದೆ. ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ನಮ್ಮ ಎಲ್ಲ ಆಡಿಯನ್ಸ್ಗೆ ಒಂದು ಮಾತು ಹೇಳ್ತೀನಿ. ಜುಲೈ 3 ಈ ಸಿನಿಮಾ ಕರ್ನಾಟಕ ರಾಜ್ಯದ ರಿಲೀಸ್ ಆಗ್ತಾ ಇದೆ. ಬನ್ನಿ ಒಂದ್ಸರಿ ಸಿನಿಮಾ ನೋಡಿ. ನೀವು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಡೆಫಿನೆಟ್ಲಿ. ಬಂದು ನಿಮ್ಗೆ ಇಷ್ಟ ಆದರೆ ಒಂದು 4 ಜನಕ್ಕೆ ಹೇಳಿ ಅಷ್ಟೇ. 4 ಜನಕ್ಕೆ 4 ಜನಕ್ಕೆ ಹೇಳ್ತಾರೆ ಅಷ್ಟೇ. ಅದನ್ನ ಹೇಳಕ್ಕೆ ಇಷ್ಟ. ಸೊ ನೀವು ಹೇಳಿ, ಪ್ರೊಡ್ಯೂಸರ್ ಆಗಿ ಇವಾಗ ವಾಪಸ್ ದುಡ್ಡು ಬರಬೇಕು, ತುಂಬ ಸಿನಿಮಾ ರಿಲೀಸ್ ಆಗ್ತಿರುತ್ತೆ, ಅದ್ರ ಮಧ್ಯೆ ಜನಗಳಿಗೆ ಸಿನಿಮಾ ಥಿಯೇಟ್ರಿಗೆ ಬರೋದಾದ್ರೆ ಏನು ವೆಲ್ಕಮ್ ಮಾಡ್ತೀರಾ? ಸರ್, ಮೊದಲೇ ಮೂವಿ ಆಗಿರೋದ್ರಿಂದ ನಮ್ಮ ಅಪೇಕ್ಷೆ ಇರೋದು ಒಳ್ಳೆ ಸಿನಿಮಾನ ಜನಕ್ಕೆ ತೋರಿಸ್ಬೇಕು ಅನ್ನೋದು. ದುಡ್ಡು ಬರುವುದು ಬಿಡುವುದು ಅದು ಪರಮಾತ್ಮನ ಇಚ್ಛೆ, ಆಮೇಲೆ ಎಲ್ಲರೂ ನೋಡುವಂಥ ಪ್ರೇಕ್ಷಕರ ಇಚ್ಛೆ. ಮನ ಗೆತ್ತಂದ್ರೆ ವಿಷಯ ತುಂಬುತ್ತೆ, ಅದಕ್ಕಿಂತ ಮೊದಲೇ ಮನಸ್ಸು ತುಂಬುತ್ತೆ, ಒಂದು ಉಲ್ಲಾಸವಾಗಿರುತ್ತೆ. ಎಲ್ಲರೂ ಬನ್ನಿ. ವಿನೂತನ ಪ್ರಯತ್ನ ಮಾಡಿದೆ, ನನ್ನ ಇದರಲ್ಲಿ ವಿನೂತನ ಪ್ರಯತ್ನ ಮಾಡಿದೆ. ಇಂಥ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು ಚೆನ್ನಾಗಿ ಬಂದಿದೆ. ಬನ್ನಿ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ. ಬೈ ಸರ್, ನೀವು ಹೇಳಿ, ಜನ ಬಂದು ಫಿಲಮ್ ನೋಡೋರಿಗೆ ಏನು ಹೇಳಿ, ಏನೋ ವಿಶೇಷವಾಗಿ ಒಂದು ವೆಲ್ಕಮ್ ಮಾಡೋದಾದ್ರೆ ಜನಕ್ಕೆ ವಿಶೇಷವಾಗಿ ಅಂದರೆ ಬ್ಯಾಂಗ್ಳೂರಿಂದ 700 ಕಿಲೋಮೀಟರ್ ದೂರದಿಂದ ಇನ್ನೊಂದು ಹೇಳಿದ್ದೀರಾ, ಎಲ್ಲಿ ನಾನು ಉತ್ತರ ಕರ್ನಾಟಕ